ಈ ಡ್ರಗ್ಸ್ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ಅಭಿಯಾನ, ಮತ್ತೊಂದು ಕಡೆ ಹೆತ್ತ ತಾಯಿಯ ಕಣ್ಣೀರು, ಎಲ್ಲದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಜೈಲಲ್ಲಿ ಇದಾನೆ ಮಗ. ಬಟ್ ನೀವು ಪೊಲೀಸರ ಹತ್ರ ಕರ್ಕೊಂಡು ಹೋದ್ರಿ, ಬಟ್ ಯಾವುದೇ ರೀತಿಯ ಕ್ರಮ ಇನಿಷಿಯಲ್ ಆಗಿ ಆಗ್ಲಿಲ್ಲ ಅಂತ ಏನ್ ಹೇಳಿದ್ರು? ಯಾವ ರೀತಿ ರಿಯಾಕ್ಷನ್ ಇತ್ತು ನಿಮ್ದಲ್ಲಿ? ಮೇಡಮ್, ಫಸ್ಟ್ ಟೈಮ್ ನಾನು ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ಕೊಟ್ಟೆ, ನಾವೇನು ಮಾಡೋಕ್ಕಾಗಲ್ಲಮ್ಮ ಅಂತ ಹೇಳಿದ್ರು ಮೇಡಮ್ ಅವರು ಡಿಪಾರ್ಟ್ಮೆಂಟ್ನವರಲ್ಲಿ. ಸ್ಟೇಷನ್ಗೆ ಹೋದಾಗ ನಾನು ಇಲ್ಲ ಸರ್, ಏನಾರ ಮಾಡಿ ನಂಗೆ ತುಂಬ ತೊಂದರೆ ಆಗ್ತೈತೆ, ಸತ್ತೋಗ್ಬಿಡ್ತಾನೋ ಆಚೆ ಇದ್ರೆ, ಏನಾರ ಮಾಡಿ ಒಳಗಡೆ ಇಟ್ಕೊಳ್ರಿ ಸಾತಿ ಹೋಗ್ಲಿತ್ತೆ, ಕೊನೆಗೆ ಒಂದು 3 ದಿವಸನಾರ ಇಟ್ಕೊಳ್ರಿ ಸರ್, ಊಟ ತಿಂಡಿ ಹಾಕೊಂಡು ಎದ್ರಕೊಂಡು ಬಿಡ್ತಾನೇನೋ ಅಂತ ಅಂದೆ. ಅವರು ಇಲ್ಲಮ್ಮ, ನಾ ಆ ಥರ ಆಗೋದಿಲ್ಲ, ಹಂಗೆ ಹಿಂಗೆ ಅಂದರು. ನಾನೇ ಮಾಡಿದೆ ಮೇಡಮ್, ಕುಣಿಗಲ್ ಡಿ ಒ ಆಫೀಸ್ ಹತ್ರ ಹೋದೆ. ಅವ್ರದ್ದು ಸರ್ ಹಿಂಗೆ ಐತೆ ಪರಿಸ್ಥಿತಿ, ಅವ್ರ ಏನು ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ, ಏನಾರ ಮಾಡಿ ನೀವರ ಹೇಳಿ ನನ್ನ ಮಗನ್ನ ಇದು ಮಾಡಿಕೊಡ್ರಿ ಸರ್ ಅಂತ ಕೇಳಿದ್ಕೆ ಅವರು ಇಮಿಡಿಯೇಟ್ಲಿ ಫೋನ್ ಮಾಡಿ ಯಾರಿಗೆ ಸಂಗಪ್ಪ ಮೀಟಿಗೆ ಫೋನ್ ಮಾಡಿ ಹೇಳಿದ್ರು, ಇಮಿಡಿಯೇಟ್ಲಿ ಅವ್ರನ್ನ ಬ್ಲಡ್ ಚೆಕಪ್ ಮಾಡಿಬಿಟ್ಟು ಹಾಕ್ರಿ ಒಳಗಡೆ ಅಂತ ಹೇಳಿದ್ರು. ಹೇಳಿದ್ರೆ ಸರಿ ಅಂತೇಳಿ ಸುಮ್ಮನೆ ಆಯ್ತು. ನಾನು ಮತ್ತೆ ಬಂದೆ, ನನ್ನ ಮಗ ಅಲ್ಲೇ ಇದ್ದ. ಬಂದೆ, ಇವರೆಲ್ಲ ರೊಚ್ಚಿಗೆದ್ ಬಿಟ್ಟಿದ್ದಾರೆ ಮೇಡಮ್ ಅವರು, ಸಂಗಪ್ಪ ಮೇಟಿ ಅನ್ನೋರು. ಸಬ್ ಇನ್ಸ್ಪೆಕ್ಟರ್ ಸಂಗಪ್ಪ ಮೇಟಿ ಅಂತೇಳಿ ಎಷ್ಟು ದೌರ್ಜನ್ಯ ಮಾಡಿದಾರೆ ಗೊತ್ತಾ ಮೇಡಮ್. ನನ್ನ ಮಗನು ಒಳಗಡೆ ಬೆಳಗ್ಗೆಯಿಂದನೂ ಹೊಡೆದಿದ್ದಾರೆ ಅವನ್ನ. ಸಿಕ್ದವರೆಲ್ಲ ಸಾಕಾಗಿಲ್ವಾ ಅವ್ರಿಗೆ ಹೊಡೆದಿರೋದು? ಮತ್ತೆ ನಾನು ಹೋದ್ಮೇಲೆ ನನ್ನ ಕಣ್ ಮುಂದೆನೂ ಹೊಡಿಬೇಕಿತ್ತ. ಸಿಟ್ಟು ಡಿ ಒ ಆಫೀಸ್ ಹತ್ರ ಹೋಗಿ ಬಂದಿದ್ದೀನಿ ನಾನು ಅಂತ. ಅಲ್ಲೇ ಯಾಕೆ ಹೋಗಿದ್ದೆ ನನ್ನ ಕೇಳ್ತಾರೆ, ಅಲ್ಲೇ ಯಾಕೆ ಹೋಗಿದ್ದೆ ನೀನು, ನಿನ್ ಯಾರು ಹೇಳ್ದರು, ಅಲ್ಲಿ ಹೋಗಕ್ ನೀನ್ ಯಾರು ಹೇಳ್ದರು ಅಂತಾರೆ. ನನ್ನ ಮಗನ್ ಹೊಡಿತಾರೆ. ನೀನು ಯಾಕೆ ಹೋಗಿದ್ದೆ, ನಾನು ಹೇಳೋವರೆಗೂ ಬಿಡಲ್ಲ ಅಂತಾರೆ, ಹೊಡಿತಾರೆ. ನನ್ನ ಮೇಲೂ ಕೋಲ್ ಎತ್ತಿದ್ದಾರೆ ಮೇಡಮ್, ಮುಖದವರೆಗೂ ಕೋಲ್ ತಂದಿದ್ದಾರೆ. ಅವ್ರು ಅಲ್ಲಿ ಯಾಕೆ ಹೋಗಿದ್ದೆ, ಅಲ್ಲಿ ಹೋಗಿ ನಾನು ಆಮೇಲೆ ಅವ್ರು ಕೊಡೋ ಟಾರ್ಚರ್ಗೆ ಮೇಡಮ್ ಯಾರಿಗೋ ಫೋನ್ ಮಾಡಿಕೊಟ್ಟೆ ನಾನು. ಅವರು ಏನಾರು ಒಪ್ಕೊಂಡಂಗೆ ಇರ್ಬೇಕು, ಅವರು ನಿನ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ ಮೇಡಮ್. ಅಷ್ಟು ದೌರ್ಜನ್ಯ ಹೊಡೆದು ನನ್ನ ಮಗನ್ನ ಹಣ್ಣುಗಾಯಿ ನೀರು ಮಾಡಾಕ್ಬಿಟ್ರು. ಹೇಳ್ಬೇಕು ನೀನು ಹೇಳೋವರೆಗೂ ಹೊಡಿತೀನಿ ಅಂತಾರೆ, ಹೊಡಿತಾರೆ. ಹೋಗಿ ಕಾಲ್ ಕಟ್ಕೊಂಡಿದ್ದೀನಿ ಮೇಡಮ್ ನಾನು. ಅವ್ರನ್ನ ಹೋಗಿ ಕಾಲ್ ಕಟ್ಕೊಂಡಿದ್ದೀನಿ. ನನ್ ಬೇಕಾದ್ರೆ ಹೊಡೀರಿ, ನನ್ನ ಮಗನ ಹೊಡಿಬೇಡ್ರಿ ಅಂತ ಕಾಲ್ ಕಟ್ಕೊಂಡಿದ್ದೀನಿ. ಅಷ್ಟಕ್ಕೂ ಆ ಮನುಷ್ಯನಿಗೆ ಕರುಣೆ ಬಂದಿಲ್ಲ. ಅಂತ ಮನುಷ್ಯ ಅಂತಾರೆಲ್ಲ ಏನಕ್ಕೆ ಮೇಡಮ್ ನಿಮ್ಗೆ ವ್ಯವಸ್ಥೆಯಿಂದ ಸರಿಯಾಗಿ ಸಪೋರ್ಟ್ ಸಿಗ್ಲಿಲ್ಲ? ರಾಮಮೂರ್ತಿ ಅವರು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಇನಿಷಿಯಲ್ ಆಗಿ ಮಗನ ಕರ್ಕೊಂಡು ಹೋಗ್ತಾರೆ, ಬಟ್ ಅಲ್ಲೂ ಕೂಡ ಸಪೋರ್ಟ್ ಸಿಗಲ್ಲ, ಏನು ಮಾಡಕ್ಕಾಗಲ್ಲ, ಕಾನೂನೇ ಆಗಿದೆ ಅಮ್ಮ, ಬಿಟ್ ಕಳಿಸ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಇತ್ತಂತೆ. ಏನ್ ಅನ್ಸುತ್ತೆ, ಕಾನೂನು ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅನ್ಸುತ್ತಾ? ಅದಕ್ಕೆ ಸನ್ಮಾನ್ಯ ಗೃಹ ಸಚಿವರಲ್ಲಿ ಇದೆಲ್ಲ ನೋಡ್ಬೇಕು ಗೃಹ ಸಚಿವರು. ಯಾಕೆಂದ್ರೆ ಬರೀ ನಮ್ಮ ಯಾರೋ ಆಫೀಸರ್ಸ್ ಕೊಡುವಂತ ಹೇಳಿಕೆ ಅಲ್ಲ. ಇವತ್ತು ಎಲ್ಲೆಲ್ಲಿ ರಿಹಾಬಿಲಿಟೇಷನ್ ಸೆಂಟರ್ ಇದೆ, ಇವತ್ತು ಬೆಂಗಳೂರಿನಲ್ಲಿ ಸ್ಪಂದನ ಅಂತದ್ದು, ಬೇರೆ ಬೇರೆ ಕಡೆ ರಿಹಾಬಿಲಿಟೇಷನ್ ಸೆಂಟರ್ಗಳಿದೆಯಲ್ಲ, ಎಷ್ಟು ಜನ ಮಕ್ಕಳನ್ನ ತಗೊಂಡ್ಬಂದು ಪೇರೆಂಟ್ಸ್ ಅಲ್ಲಿ ಸೇರಿಸಿದ್ದಾರೆ. ಇದ್ರ ಬಗ್ಗೆ ದಯಮಾಡಿ ಒಂದ್ಸಲಿ ದಯಮಾಡಿ ಬನ್ನಿ ಅಲ್ಲಿಗೆ ನೋಡಿ. ಇವತ್ತು ಸಣ್ಣ ಸಣ್ಣ ಕಾಲೇಜ್ ಮಕ್ಕಳು ಇವತ್ತು ರಿಹಾಬಿಲಿಟೇಷನ್ ಸೆಂಟರ್ ಅಲ್ಲಿ ಇದ್ದಾರೆ. ಡ್ರಗ್ಸ್ ಬಗ್ಗೆ ಯಾವ ತರ ಡ್ರಗ್ಸ್ ಎಲ್ಲಿಂದ ತಗೊಂಡ್ಬರ್ತಾರೆ ಎನ್ಕ್ವೈರಿ ಮಾಡಿ. ಇವತ್ತು ನೀವು ಒಂದು ಕಾನ್ಸ್ಟಿಟ್ಯೂನ್ಸಿ ಅಲ್ಲ ನೋಡಿ, ಯಾರೋ ತುರುವೇಕೆರೆ ತುಮಕೂರು ಕಡೆ ಬಗ್ಗೆ ಮಾತಾಡ್ತೀರಾ. ಇನ್ನೊಬ್ಬ ಮಹಿಳೆ ಬೆಂಗಳೂರ್ದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಬ್ಬ ಮಹಿಳೆ ಕೂತ್ಕೊಂಡಿದ್ದಾರೆ. ನಾನು ಹೇಳ್ತಾ ಇರೋದು ಪಕ್ಷ ಭೇದ ಮರೆತು ದಯಮಾಡಿ ಎಲ್ಲರೂ ಕೂಡ ಇದ್ರ ಬಗ್ಗೆ ನಾವು ಹೋರಾಟವನ್ನ ಬಗ್ಗೆ ಹೋರಾಟವನ್ನ ಮಾಡಬೇಕು. ಖಂಡಿತ ಹೋರಾಟ ನಿಮ್ಮಿಂದ ಪ್ರಾರಂಭ ಆಗಿದೆ, ಎಲ್ಲರೂ ಕೂಡ ಕೈ ಜೋಡಿಸ್ಲಿ ಅಂತ ನಾವು ಕೂಡ ಅದನ್ನ ಕೇಳ್ಕೊಳ್ತೀವಿ. ಎಸ್ ರಾಮಮೂರ್ತಿ ಅವರೇ, ಸಮಯದ ಅಭಾವ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕಾಗಿ. ಅದೇ ರೀತಿ ರೇಣುಕಮ್ಮ ಅವರೇ, ತಮಗೂ ಕೂಡ ಧನ್ಯವಾದಗಳು. ಚಿಂತೆ ಮಾಡಬೇಡಿ, ಆರಾಮಾಗಿರಿ, ಮಗ ಹುಷಾರಾಗಿ ಆರಾಮಾಗಿ ಬರ್ಲಿ ಅಂತ ನಾವು ಕೂಡ ಅದನ್ನ ಕೇಳ್ಕೊಳ್ತೀವಿ. ನಾನು ನನ್ನ ಮಗನ ಹತ್ರ ಕ್ಷಮೆ ಕೇಳ್ಬೇಕು ಮೇಡಮ್. ಅಂದ್ರೆ ನಾನು ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಮಾಡಿದೆ, ಕೆಟ್ಟದಾಗ್ಲಿ ಅಂತಾನು ಮಾಡಿಲ್ಲ. ಒಳ್ಳೇದಾಗ್ಲಿ ಅಂದ್ರೆ ಕೊನೆ ನಾನು ಕ್ಷಮೆ ಕೇಳ್ತೀನಿ ನನ್ನ ಮಗಂದು. ಬಿಡಿ, ಒಟ್ನಲ್ಲಿ ಡ್ರಗ್ಸ್ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ಅತಿ ದೊಡ್ಡ ಅಭಿಯಾನ ಮಾಡ್ತಾ ಇದೆ. ಇದಿಷ್ಟಕ್ಕೆ ನಿಲ್ಲಲ್ಲ, ಈ ಅಭಿಯಾನ ಮುಂದುವರಿಯುತ್ತೆ. ಎಲ್ಲಿ ತನಕ ಅಂದ್ರೆ ಈ ಡ್ರಗ್ಸ್ ಅನ್ನ ಬುಡ ಸಮೇತವಾಗಿ ಮಟ್ಟ ಹಾಕೋ ತನಕ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳಾಗ್ಲಿ, ಸರ್ಕಾರ ಆಗ್ಲಿ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನೋಂತ ಒತ್ತಾಯ. ಈ ಡ್ರಗ್ಸ್ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ ಅಭಿಯಾನ, ಮತ್ತೊಂದು ಕಡೆ ಹೆತ್ತ ತಾಯಿಯ ಕಣ್ಣೀರು, ಎಲ್ಲದರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಜೈಲಲ್ಲಿ ಇದಾನೆ ಮಗ. ಬಟ್ ನೀವು ಪೊಲೀಸರ ಹತ್ರ ಕರ್ಕೊಂಡು ಹೋದ್ರಿ, ಬಟ್ ಯಾವುದೇ ರೀತಿಯ ಕ್ರಮ ಇನಿಷಿಯಲ್ ಆಗಿ ಆಗ್ಲಿಲ್ಲ ಅಂತ ಏನ್ ಹೇಳಿದ್ರು? ಯಾವ ರೀತಿ ರಿಯಾಕ್ಷನ್ ಇತ್ತು ನಿಮ್ದಲ್ಲಿ? ಮೇಡಮ್, ಫಸ್ಟ್ ಟೈಮ್ ಕಂಪ್ಲೇಂಟ್ ಕೊಟ್ಟಾಗ ನಾವೇನು ಮಾಡೋಕ್ಕಾಗಲ್ಲಮ್ಮ ಅಂತ ಹೇಳಿದ್ರು ಮೇಡಮ್ ಅವರು ಡಿಪಾರ್ಟ್ಮೆಂಟ್ನವರಲ್ಲಿ. ಸ್ಟೇಷನ್ಗೆ ಹೋದಾಗ ನಾನು ಇಲ್ಲ ಸರ್, ಏನಾರ ಮಾಡಿ ನಂಗೆ ತುಂಬ ತೊಂದರೆ ಆಗ್ತೈತೆ,
ಸತ್ತು ಹೋಗ್ಬಿಡ್ತಾನೋ ಆಚೆ ಇದ್ರೆ ಏನಾರ ಮಾಡಿ ಒಳಗಡೆ ಇಟ್ಕೊಳ್ರಿ ಸಾತಿ ಹೋಗ್ಲಿತ್ತೆ ಕೊನೆಗೆ ಒಂದು 3 ದಿವಸನಾರ ಇಟ್ಕೊಳ್ರಿ ಸರ್, ಊಟ ತಿಂಡಿ ಹಾಕೊಂಡು ಎದ್ರಕೊಂಡು ಬಿಟ್ಟಾರ ಬಿಡ್ತಾನೇನೋ ಅಂತ ಅಂದೆ. ಅವರು ಇಲ್ಲಮ್ಮ ನಾ ಆ ಥರ ಆಗೋದಿಲ್ಲ ಹಂಗೆ ಹಿಂಗೆ ಅಂದ್ರು. ನಾನೇ ಮಾಡಿದೆ ಮೇಡಮ್, ಕುಣಿಗಲ್ ಡಿ ಒ ಆಫೀಸ್ ಹತ್ರ ಹೋದೆ. ಅವ್ರದ್ದು ಸರ್ ಹಿಂಗೆ ಐತೆ ಪರಿಸ್ಥಿತಿ, ಅವ್ರ ಏನು ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ, ಏನಾರ ಮಾಡಿ ನೀವರ ಹೇಳಿ ನನ್ನ ಮಗನ್ನ ಇದು ಮಾಡಿಕೊಡ್ರಿ ಸರ್ ಅಂತ ಕೇಳಿದ್ಕೆ ಅವರು ಇಮಿಡಿಯೇಟ್ಲಿ ಫೋನ್ ಮಾಡಿ ಯಾರಿಗೆ ಸಂಗಪ್ಪ ಮೀಟಿಗೆ ಫೋನ್ ಮಾಡಿ ಹೇಳಿದ್ರು, ಇಮಿಡಿಯೇಟ್ಲಿ ಅವ್ರನ್ನ ಬ್ಲಡ್ ಚೆಕಪ್ ಮಾಡಿಬಿಟ್ಟು ಹಾಕ್ರಿ ಒಳಗಡೆ ಅಂತ ಹೇಳಿದ್ರು. ಹೇಳಿದ್ರೆ ಸರಿ ಅಂತೇಳಿ ಸುಮ್ಮನೆ ಆಯ್ತು. ನಾನು ಮತ್ತೆ ಬಂದೆ, ನನ್ನ ಮಗ ಅಲ್ಲೇ ಇದ್ದ. ಬಂದೆ, ಇವರೆಲ್ಲ ರೊಚ್ಚಿಗೆದ್ ಬಿಟ್ಟಿದ್ದಾರೆ ಮೇಡಮ್ ಅವರು, ಸಂಗಪ್ಪ ಮೇಟಿ ಅನ್ನೋರು. ಇನ್ಸ್ಪೆಕ್ಟರ್ ಅವರು, ಸಬ್ ಇನ್ಸ್ಪೆಕ್ಟ್ರು ಸಂಗಪ್ಪ ಮೇಟಿ ಅಂತೇಳಿ ಎಷ್ಟು ದೌರ್ಜನ್ಯ ಮಾಡಿದಾರೆ ಗೊತ್ತಾ ಮೇಡಮ್. ನನ್ನ ಮಗನು ಒಳಗಡೆ ಬೆಳಗ್ಗೆಯಿಂದನೂ ಹೊಡೆದಿದ್ದಾರೆ ಅವ್ನ. ಸಿಕ್ದವರೆಲ್ಲ ಸಾಕಾಗಿಲ್ವಾ ಅವ್ರಿಗೆ ಹೊಡೆದಿರೋದು. ಮತ್ತೆ ನಾನು ಹೋದ್ಮೇಲೆ ನನ್ನ ಕಣ್ ಮುಂದೆನೂ ಹೊಡಿಬೇಕಿತ್ತ. ಸಿಟ್ಟು ಡಿ ಒ ಆಫೀಸ್ ಹತ್ರ ಹೋಗಿ ಬಂದಿದ್ದೀನಿ ನಾನು ಅಂತ. ಅಲ್ಲೇ ಯಾಕೆ ಹೋಗಿದ್ದೆ ನನ್ನ ಕೇಳ್ತಾರೆ, ಅಲ್ಲೇ ಯಾಕೆ ಹೋಗಿದ್ದೆ ನೀನು, ನಿನ್ ಯಾರು ಹೇಳ್ದರು ಅಲ್ಲಿ ಹೋಗಕ್, ನೀನ್ ಯಾರು ಹೇಳ್ದರು ಅಂತಾರೆ. ನನ್ನ ಮಗನ್ ಹೊಡಿತಾರೆ. ನೀನು ಯಾಕೆ ಹೋಗಿದ್ದೆ, ನಾನು ಹೇಳೋವರೆಗೂ ಬಿಡಲ್ಲ ಅಂತಾರೆ, ಹೊಡಿತಾರೆ. ನನ್ನ ಮೇಲೂ ಕೋಲ್ ಎತ್ತಿದ್ದಾರೆ ಮೇಡಮ್, ಮುಖದವರೆಗೂ ಕೋಲ್ ತಂದಿದ್ದಾರೆ. ಅವ್ರು ಅಲ್ಲಿ ಯಾಕೆ ಹೋಗಿದ್ದೆ, ಅಲ್ಲಿ ಹೋಗ್ಕೊಂಡು ಆಮೇಲೆ ಅವ್ರು ಕೊಡೋ ಟಾರ್ಚರ್ಗೆ ಮೇಡಮ್ ಯಾರಿಗೋ ಫೋನ್ ಮಾಡಿಕೊಟ್ಟೆ ನಾನು. ಅವರು ಏನಾರು ಒಪ್ಕೊಂಡಂಗೆ ಇರ್ಬೇಕು, ಅವರು ನಿನ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಾರೆ ಮೇಡಮ್. ಅಷ್ಟು ದೌರ್ಜನ್ಯ ಹೊಡೆದು ನನ್ನ ಮಗನ್ನ ಹಣ್ಣುಗಾಯಿ ನೀರು ಮಾಡಾಕ್ಬಿಟ್ರು. ಹೇಳ್ಬೇಕು ನೀನು ಹೇಳೋವರೆಗೂ ಹೊಡಿತೀನಿ ಅಂತಾರೆ, ಹೊಡಿತಾರೆ. ಹೋಗಿ ಕಾಲ್ ಕಟ್ಕೊಂಡಿದೀನಿ ಮೇಡಮ್ ನಾನು ಅವ್ರನ್ನ ಹೋಗಿ ಕಾಲ್ ಕಟ್ಕೊಂಡಿದ್ದೀನಿ. ನನ್ ಬೇಕಾದ್ರೆ ಹೊಡೀರಿ, ನನ್ನ ಮಗನ ಹೊಡಿಬೇಡ್ರಿ ಅಂತ ಕಾಲ್ ಕಟ್ಕೊಂಡಿದೀನಿ. ಅಷ್ಟಕ್ಕೂ ಆ ಮನುಷ್ಯನಿಗೆ ಕರುಣೆ ಬಂದಿಲ್ಲ. ಅಂತ ಮನುಷ್ಯ ಅಂತಾರೆಲ್ಲ ಏನಕ್ಕೆ ಮೇಡಮ್ ನಿಮ್ಗೆ ವ್ಯವಸ್ಥೆಯಿಂದ ಸರಿಯಾಗಿ ಸಪೋರ್ಟ್ ಸಿಗ್ಲಿಲ್ಲ. ರಾಮಮೂರ್ತಿ ಅವರು ಕೇಳಿಸ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಇನಿಷಿಯಲ್ ಆಗಿ ಮಗನ ಕರ್ಕೊಂಡು ಹೋಗ್ತಾರೆ, ಬಟ್ ಅಲ್ಲೂ ಕೂಡ ಸಪೋರ್ಟ್ ಸಿಗಲ್ಲ, ಏನು ಮಾಡಕ್ಕಾಗಲ್ಲ, ಕಾನೂನೇ ಆಗಿದೆ ಅಮ್ಮ, ಬಿಟ್ಟು ಕಳಿಸ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಇತ್ತಂತೆ. ಏನ್ ಅನ್ಸುತ್ತೆ, ಕಾನೂನು ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಆಗ್ಬೇಕು ಈ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಅನ್ಸುತ್ತಾ? ಅದಕ್ಕೆ ಸನ್ಮಾನ್ಯ ಗೃಹ ಸಚಿವರಲ್ಲಿ ಇದೆಲ್ಲ ನೋಡ್ಬೇಕು ಗೃಹ ಸಚಿವರು. ಯಾಕೆಂದ್ರೆ ಬರೀ ನಮ್ಮ ಯಾರೋ ಆಫೀಸರ್ಸ್ ಕೊಡುವಂತ ಹೇಳಿಕೆ ಅಲ್ಲ. ಇವತ್ತು ಎಲ್ಲೆಲ್ಲಿ ರಿಹಾಬಿಟೇಷನ್ ಸೆಂಟರ್ ಇದೆ, ಇವತ್ತು ಬೆಂಗಳೂರಿನಲ್ಲಿ ಸ್ಪಂದನ ಅಂತದ್ದು, ಬೇರೆ ಬೇರೆ ಕಡೆ ರಿಹಾಬಿಟೇಷನ್ ಸೆಂಟರ್ಗಳು ಇದೆಯಲ್ಲ, ಎಷ್ಟು ಜನ ಮಕ್ಕಳನ್ನ ತಗೊಂಡ್ಬಂದು ಪೇರೆಂಟ್ಸ್ ಅಲ್ಲಿ ಸೇರಿಸಿದ್ದಾರೆ. ಇದ್ರ ಬಗ್ಗೆ ದಯಮಾಡಿ ಒಂದ್ಸಲಿ ದಯಮಾಡಿ ಬನ್ನಿ ಅಲ್ಲಿಗೆ ನೋಡಿ. ಇವತ್ತು ಸಣ್ಣ ಸಣ್ಣ ಕಾಲೇಜ್ ಮಕ್ಕಳು ಇವತ್ತು ರಿಹಾಬಿಟೇಷನ್ ಸೆಂಟರ್ ಅಲ್ಲಿ ಇದ್ದಾರೆ. ಡ್ರಗ್ಸ್ ಬಗ್ಗೆ ಯಾವ ತರ ಡ್ರಗ್ಸ್ ಎಲ್ಲಿಂದ ತಗೊಂಡ್ಬರ್ತಾರೆ ಎನ್ಕ್ವೈರಿ ಮಾಡಿ. ಇವತ್ತು ನೀವು ಒಂದು ಕಾನ್ಸ್ಟಿಟ್ಯೂನ್ಸಿ ಅಲ್ಲ ನೋಡಿ, ಯಾವ್ದೋ ತುರುವೇಕೆರೆ ತುಮಕೂರು ಕಡೆ ಬಗ್ಗೆ ಮಾತಾಡ್ತೀರಾ. ಇನ್ನೊಬ್ಬ ಮಹಿಳೆ ಬೆಂಗಳೂರ್ದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಬ್ಬ ಮಹಿಳೆ ಕೂತ್ಕೊಂಡಿದ್ದಾರೆ. ನಾನು ಹೇಳ್ತಾ ಇರೋದು ಪಕ್ಷ ಭೇದ ಮರೆತು ದಯಮಾಡಿ ಎಲ್ಲರೂ ಕೂಡ ಇದ್ರ ಬಗ್ಗೆ ನಾವು ಹೋರಾಟವನ್ನ ಮಾಡಬೇಕು, ಡ್ರಗ್ಸ್ ಬಗ್ಗೆ ಹೋರಾಟವನ್ನ ಮಾಡಬೇಕು. ಖಂಡಿತ ಹೋರಾಟ ಆಗಲಿ, ನಿಮ್ಮಿಂದ ಪ್ರಾರಂಭ ಆಗಿದೆ, ಎಲ್ಲರೂ ಕೂಡ ಕೈ ಜೋಡಿಸ್ಲಿ ಅಂತ ನಾವು ಕೂಡ ಅದನ್ನ ಕೇಳ್ಕೊಳ್ತೀವಿ. ಎಸ್ ರಾಮಮೂರ್ತಿ ಅವರೇ, ಸಮಯದ ಅಭಾವ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕಾಗಿ. ಅದೇ ರೀತಿ ರೇಣುಕಮ್ಮ ಅವರೇ, ತಮಗೂ ಕೂಡ ಧನ್ಯವಾದಗಳು. ಚಿಂತೆ ಮಾಡಬೇಡಿ, ಆರಾಮಾಗಿರಿ, ಮಗ ಹುಷಾರಾಗಿ ಆರಾಮಾಗಿ ಬರ್ಲಿ ಅಂತ ನಾವು ಕೂಡ ಅದನ್ನ ಕೇಳ್ಕೊಳ್ತೀವಿ. ನಾನು ನನ್ನ ಮಗನ ಹತ್ರ ಕ್ಷಮೆ ಕೇಳ್ಬೇಕು ಮೇಡಮ್. ನಾನು ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಮಾಡಿದೆ, ಕೆಟ್ಟದಾಗ್ಲಿ ಅಂತಾನು ಮಾಡಿಲ್ಲ. ಒಳ್ಳೇದಾಗ್ಲಿ ಅಂದ್ರೆ ಕೊನೆಗೆ ನಾನು ಕ್ಷಮೆ ಕೇಳ್ತೀನಿ ನನ್ನ ಮಗನ. ಬಿಡಿ, ಒಟ್ನಲ್ಲಿ ಡ್ರಗ್ಸ್ ದಂಧೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಅಭಿಯಾನ ಮಾಡ್ತಾ ಇದೆ. ಇದು ಇಷ್ಟಕ್ಕೆ ನಿಲ್ಲಲ್ಲ. ಈ ಅಭಿಯಾನ ಮುಂದುವರಿಯುತ್ತೆ. ಎಲ್ಲಿ ತನಕ ಅಂದ್ರೆ ಈ ಡ್ರಗ್ಸ್ ಅನ್ನ ಬುಡ ಸಮೇತವಾಗಿ ಮಟ್ಟ ಹಾಕೋ ತನಕ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳಾಗ್ಲಿ, ಸರ್ಕಾರ ಆಗ್ಲಿ ಈ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನೋಂತ ಒತ್ತಾಯ